ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೊಲೀಸ್ ಠಾಣೆಗೆ ಅಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಂತೆ ಆ ಬಗ್ಗೆ. ಪಾರ್ಟಿಯಲ್ಲಿ ಕಿಕ್ಕೇರಿಸಿಕೊಂಡವರಿಗೆ ಟ್ರಬಲ್ ಶುರುವಾಗಿದೆ. ಮೆಡಿಕಲ್ ಟೆಸ್ಟ್ ನಲ್ಲಿ ಡ್ರಗ್ಸ್ ಸೇವನೆ ಮಾಡಿರೋದು ಕೂಡ ದೃಢಪಟ್ಟಿದೆ. ನಟಿ ಹೇಮಾ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಅಲ್ಲಿಗೆ ಅವರು ಡ್ರಗ್ಸ್ ಸೇವನೆ ಮಾಡಿರುವಂತಹ ಅಂಶ ದೃಢಪಟ್ಟಿದೆ. ಹೇಮಾ ಸೇರಿ 87 ಮಂದಿಯ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದ್ದು ಹಲವರಿಗೆ ಇದರಿಂದ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ತಾನೇ ಶೆಟ್ಟರ್ ಹೇಳ್ತಾ ಇದ್ರು ಏನಾಗ್ಬಿಡುತ್ತೆ ಮಹಾನ್ ಅಂತ. ಸಹಜವಾಗಿ ಶಂಕರ್ ಬಿದ್ರಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಈ ಡ್ರಗ್ಸ್ ಸೇವನೆ ಅಥವಾ ಡ್ರಗ್ ಪೆಡ್ಲಿಂಗ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಶಿಕ್ಷೆ ಏನು ಇಲ್ಲ, ಹಾಗಾಗಿ ಕಾನೂನು ಇನ್ನಷ್ಟು ಕಠಿಣ ಆಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ. ಈ ಚೆಕ್ ಪೋಸ್ಟ್ಗಳು ಗಡಿಗಳಲ್ಲಿ ಅತಿ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡಬೇಕಾಗುತ್ತೆ. ಕಾರಣ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಆರಾಮಾಗಿ ಡ್ರಗ್ ಸಪ್ಲೈ ಆಗುತ್ತೆ. ಬೇರೆ ರಾಜ್ಯದಿಂದ ತಂದು ಇಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾರೆ. ಇದನ್ನ ಮಟ್ಟ ಹಾಕೋದು ಹೇಗೆ ಅನ್ನೋದು ಬಹುತೇಕರ ಪ್ರಶ್ನೆ. ಆಮೇಲೆ ದೊಡ್ಡ ಶ್ರೀಮಂತರು, ದೊಡ್ಡ ಸ್ಟಾರ್ಗಳು ಕನ್ನಡದಲ್ಲಿ ಸ್ವಲ್ಪ ಕಡಿಮೆನೆ, ಹಿಂದಿ ಸ್ಟಾರ್ಗಳು ಇವರೆಲ್ಲ ವಿಪರೀತವಾಗಿ ಇದನ್ನ ಬಳಸ್ತಾರೆ. ಆಮೇಲೆ ಇದನ್ನ ಶಂಕರ್ ಬಿದ್ರಿ ಅವರು ಹೇಳಿದ ಹಾಗೆ ಕಾನೂನುಗಳು, ನಾನು ಮೊನ್ನೆ ನಿಮ್ಗೆ ಹೇಳ್ತಾ ಇದ್ದೆ 420 ಕಾನೂನು ಹೇಗಿದೆ ಅಂತ. ಈಗ ನೀವು ಮೆಜೆಸ್ಟಿಕ್ ಹೋಗಿರ್ತೀರಲ್ವಾ, ಮೆಜೆಸ್ಟಿಕ್ ಅಲ್ಲಿ ಪಿಕ್ ಪಾಕೆಟರ್ಸ್ ಇದ್ದಾರೆ, ಸೂಟ್ ಕೇಸ್ ಕಳ್ಳರಿದ್ದಾರೆ, ಸರ ಕಳ್ಳರಿದ್ದಾರೆ ಅಂತ ಹಾಕಿರ್ತಾರೆ. ಅವರೇನಾದ್ರು ಸಿಕ್ಕಾಕೊಂಡ್ರೆ ಅವರಿಗೆ 420 ಕೇಸ್ ಹಾಕ್ತಾರೆ. ಅವರಿಗೆ 6 ತಿಂಗಳು ಶಿಕ್ಷೆ ಆಗುತ್ತೆ. ಓಕೆ, ಅವು ಒಳ್ಳೆ ಶಿಕ್ಷೆ. ಇದೇ ರೀತಿ ಅವನೇನು ಕದ್ದಿರ್ತಾನೆ, ನಾನು ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ, ಇದನ್ನ ಅನೇಕ ಬಾರಿ ಹೇಳಿದ್ದೀನಿ. ಅವನೇನು ಕದ್ದಿರ್ತಾನೆ, ಏನೋ ಒಂದು ಸೂಟ್ ಕೇಸ ಮತ್ತೊಂದು ಕದ್ದ, ಬ್ಯಾಗ್ ಕದ್ದ, ಮತ್ತೊಂದು ಓಕೆ, ತಪ್ಪೆ. ಅವನು ಒಂದು 1,000 ರೂಪಾಯಿದು 2,000 ರೂಪಾಯಿದು ಏನೋ ಕದ್ದ ಅಂತ ಇಟ್ಕೊಳ್ಳಿ, ಅವನಿಗೆ 420 ಶಿಕ್ಷೆ. ಆಮೇಲೆ ಬಿಲ್ಡರ್ಗಳದ್ದು ಬರುತ್ತೆ, ರೇರಾ ಬರೋದಕ್ಕಿಂತ ಮೊದಲು. ರೇರಾ ಈಗ ನಿಮ್ಮಿಂದ ನಾನು 2 ಲಕ್ಷ ತಗೊಳ್ಳೋದು, ನಿಮ್ಗೆ ಸೈಟ್ ಕೊಡ್ತೀನಿ ಅಂತೇಳಿ, ಹಂಗೆ ಒಂದು 1000 ಜನ ತಗೊಂಡು 1000 ಕೋಟಿ ಲೂಟಿ ಮಾಡಿದ್ದಿದೆ. ಆಮೇಲೆ ಒಂದು ಆ ಜ್ಯುವೆಲರಿದು ಬಂತಲ್ಲ, ಯಾವ ಜ್ಯುವೆಲರಿ, IMI ಜ್ಯುವೆಲರಿ, ಅವ್ರದ್ದು ಅಷ್ಟೇ, ಅವರು 1000 ಕೋಟಿ ಲೂಟಿ ಹೊಡೆದ್ರು. ನಿಮಗೆ ಮಜಾ ಏನು ಗೊತ್ತಾ, ಮಜಾ ಅಂತಂದ್ರೆ ಬಹಳ ಖೇದ ಆಗೋದೇನು ಗೊತ್ತಾ, ಆ ಸೂಟ್ ಕೇಸ್ ಕಳ್ಳ ಅಥವಾ ಏನು ಕಿಸೆಗಳ್ಳರಿದ್ದಾರೆ ಅವನಿಗೇನು ಶಿಕ್ಷೆ ಆಯ್ತೋ ಅದೇ ಕೇಸ್ ಇವನಿಗೂ ಕೂಡ. ಇವನು 2,000 ಕೋಟಿ ಲೂಟಿ ಮಾಡಿರ್ತಾನೆ, ಅವನು ಒಂದು ಪಿಕ್ ಪಾಕೆಟ್ ಮಾಡಿರ್ತಾನೆ, ಇಬ್ಬರಿಗೂ ಒಂದೇ ಕೇಸ್. ಆದರೆ ಅವನಿಗೆ 6 ತಿಂಗಳಾಗಿರುತ್ತೆ, ಇವನಿಗೆ ಮ್ಯಾಕ್ಸಿಮಮ್ ಅಂದ್ರೆ 7 ವರ್ಷ ಶಿಕ್ಷೆ ಇರುತ್ತೆ. ಇವನೆಷ್ಟು ಕದ್ದಿರ್ತಾನೆ, 2,000 ಕೋಟಿ ಕದ್ದಿರ್ತಾನೆ. 2,000 ಕೋಟಿಯಲ್ಲಿ ಪೊಲೀಸರು ಒಡೆದು ಬಡದು 1,000 ಕೋಟಿ ಕಕ್ಕಿಸಿರ್ತಾರೆ. ಆ 1,000 ಕೋಟಿಯನ್ನ ಉಳಿದ 1,000 ಕೋಟಿನ ಎಲ್ಲಾದ್ರೂ ಸೇಫ್ ಆಗಿಟ್ಟಿರ್ತಾನೆ. 7 ವರ್ಷ ಮ್ಯಾಕ್ಸಿಮಮ್ ಶಿಕ್ಷೆ ಆಗುತ್ತೆ. ಅವನಿಗೆ ಒಂದು 30 ವರ್ಷ ಅಂತ ಇಟ್ಕೊಳ್ಳಿ, 37 ವರ್ಷಕ್ಕೆ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಅವನ 1,000 ಕೋಟಿ ಇದೆಯಲ್ಲ ಎಲ್ಲ ಬಚ್ಚಿಟ್ಟಿದ್ದು ಅದು ವೈಟ್ ಮನಿ ಆಗಿರುತ್ತೆ. ಎಂಥ ಪರಿಸ್ಥಿತಿ ಅಲ್ವಾ. ಓಕೆ, ಇದ್ರ ಬಗ್ಗೆ ನಾಗರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಈ ಹಿಂದೆ ಕೂಡ ಇವರ ಮಗಂದು ಹೇಳ್ತಾ ಇದ್ದೆ ನಾನು, ಯಾರು ಜೀವರಾಜ್ ಆಳ್ವರ ಮಗಂದು, ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಯಿತು. ಅದು ಎಲ್ಲಿಗೆ ಬಂದು ನಿಂತಿದೆ. ಈಗ ಮತ್ತೊಂದು ರೇವ್ ಪಾರ್ಟಿ ಅಂತೇಳಿ ಡ್ರಗ್ಸ್ ಯೂಸ್ ಆಗಿದೆ ಅಂಥೇಳಿ ಇದು ಎಲ್ಲಿಗೆ ಬಂದು ನಿಲ್ಲತ್ತೆ? ನಿಮ್ಮ ಒಂದು ಅನುಭವದ ಪ್ರಕಾರ ಇದಕ್ಕೆಲ್ಲ ಶಿಕ್ಷೆಗಳಾಗತ್ತಾ? ಇದು ಕೇವಲ ಮಾಧ್ಯಮದಲ್ಲಿ 4 ದಿನಗಳ ಆಟ ಇಷ್ಟೇನಾ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ನೀವು ಏನು ಅನಾಲಿಸಿಸ್ ಮಾಡ್ತಾ ಇದ್ರಿ, ಇದು ಈ ಒಂದು ಪ್ರಕರಣಗಳಲ್ಲಿ ಶಿಕ್ಷೆ ಆಗಲ್ಲ ಅನ್ನೋದು ಹಿಂದ್ಗಡೆ, ಅಂದರೆ ನೀವು ಹೇಳಿದಾಗೆ ಜೀವರಾಜ್ ಆಳ್ವರ ಮಗ ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಏನು ಸಿಕ್ಬಿದ್ದಿದ್ರು ಆ ಒಂದು ಪ್ರಕರಣ ಇರ್ಬೋದು, ಮತ್ತು ಹಲ್ಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಶಕ್ತಿ ಕಪೂರ್ ಅವ್ರ ಮಗ ಬಂದು ಇಲ್ಲಿ ಪಾರ್ಟಿ ಮಾಡ್ತಾ ಇರ್ಬೇಕಿದ್ರೆ ಆ ಪಾರ್ಟಿ ಮೇಲೆ ಇದೇ ರೀತಿ ರೇಡ್ ಆಗಿ ಡ್ರಗ್ಸ್ ಸಿಕ್ಕಿತ್ತು. ಜೊತೆಗೆ ಈಗ ಆಗಿರ್ತಕ್ಕಂಥ ಒಂದು ರೇವ್ ಪಾರ್ಟಿ ಮೇಲೆ ರೇಡ್ ಪ್ರಕರಣ ಇರ್ಬೋದು. ಇವೆಲ್ಲ ಈ 2 ಪ್ರಕರಣಗಳು, ಹಿಂದೆ ಇರೋ ಪ್ರಕರಣಗಳಲ್ಲಿ ಬಹುತೇಕರು ಈಗಾಗಲೇ ಹೈಕೋರ್ಟಿಂದ ಸ್ಟೇ ತೆಗೆದುಕೊಂಡಿದ್ದಾರೆ. ಯಾಕಂತಂದರೆ ನಮ್ಮಲ್ಲಿ ಏನು NDPS ಆ್ಯಕ್ಟ್ ಇದೆ, NDPS ಆ್ಯಕ್ಟ್ನಲ್ಲಿ ಕನ್ಸ್ಯೂಮರ್ಸ್ಗೆ ಒಂದು ಕಠಿಣವಾದಂಥ ಶಿಕ್ಷೆ ಇರಲ್ಲ. ಕೇವಲ ಡ್ರಗ್ ಪೆಡ್ಲರ್ಗಳನ್ನಾದ್ರು ಪ್ರೂವ್ ಆದರೆ ಮಾತ್ರ ಅವ್ರಿಗೆ ಕಠಿಣ ಶಿಕ್ಷೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಆ ಡ್ರಗ್ಸನ್ನು ಸರ್ಕಾರಗಳು ನಾವು ಎಷ್ಟೇ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾ ಹೋದ್ರೂ ಈ ಒಂದು ಕಾನೂನಲ್ಲಿರ್ತಕ್ಕಂಥ ಲೋಪಗಳನ್ನು ಉಪಯೋಗಿಸ್ಕೊಂಡು ಅವರು ಎಸ್ಕೇಪ್ ಆಗೋ ಎಲ್ಲ ಪ್ರಕರಣಗಳಲ್ಲೂ ಅದೇ ರೀತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಸೆಲೆಬ್ರಿಟಿಗಳೆಲ್ಲ ಈಗಾಗಲೇ ಸ್ಟೇ ತಗೊಂಡಿದ್ದಾರೆ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಪೆಡ್ಲರ್ಗಳು ಅಂತೇಳಿ ಪ್ರೂವ್
ಮಾಡೋದಕ್ಕೆ ಪೊಲೀಸರ ಬಳಿ ಅಷ್ಟೊಂದು ಎವಿಡೆನ್ಸ್ಗಳು ಆ ಸಮಯದಲ್ಲಿ ಸಿಗೋದಿಲ್ಲ. ಜೊತೆಗೆ ಪಾರ್ಟಿಗಳಿಗೆ ಏಕಾಏಕಿ ಮಾಮೂಲಿ ಒಂದು ಕಾಮನ್ ಪ್ಲೇಸ್ಗೆ ನುಗ್ಗದಂಗೆ ರೇಡ್ ಮಾಡ್ದಂಗೆ ಈ ಒಂದು ರೇವ್ ಪಾರ್ಟಿಗಳಲ್ಲಿ ಪೊಲೀಸರು ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಅವ್ರ ಮೇಲೆ ರಾಜಕೀಯ ಒತ್ತಡಗಳಿರ್ಬೋದು ಅಥವಾ ಇನ್ನೂ ದೊಡ್ಡ ದೊಡ್ಡ ಆಫೀಸರ್ಸ್ಗಳ ಒತ್ತಡ ಇರ್ಬೋದು. ಈ ಕಾರಣಗಳಿಂದಾಗಿ ಅವರು ಅಲ್ಲಿಗೆ ರೀಚ್ ಆಗೋಕೆ ಮುಂಚೆ ಅಲ್ಲಿ ಸಾಕ್ಷಿಗಳು ಸಾಕಷ್ಟು ನಾಶ ಆಗಿರ್ತವೆ. ಇದು ಒಂದು ಕಡೆ ಆದರೆ ಜೂನ್ 1ನೇ ತಾರೀಕಿಂದ IPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹಾಗೆ CRPC ಬದಲಾಗಿ ನೀತಿ ಸಂಹಿತೆ ಜಾರಿಗೆ ಬರ್ತಾ ಇದೆ. ಅಂದರೆ ಹೊಸ ಕಾನೂನುಗಳನ್ನು ಜಾರಿಗೆ ತಂದಿದ್ರೆ ಅದರಲ್ಲಿ ಈ ಒಂದು ಡ್ರಗ್ಸ್ ಕೇಸ್ಗಳಿಗೆ ಸಂಬಂಧಿಸಿದಂತೆ 20 ವರ್ಷಗಳ ಗರಿಷ್ಠ ಶಿಕ್ಷೆಯನ್ನು ಈಗಾಗಲೇ ದಾಖಲು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜೂನ್ 1ರ ನಂತರ ದಾಖಲಾಗೋ ಪ್ರಕರಣಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಏನು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಬಹಳ ದುಃಖ ಇದೆ, ಮಂಗಳೂರು ಹುಬ್ಳಿ ಇಲ್ಲೆಲ್ಲ ಇದೆಲ್ಲ ಈ ಮರ್ಡರ್ ಎಲ್ಲ ಆಯ್ತಲ್ಲ, ಅದರ ಹಿಂದೆ ನಶೆ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಡ್ರಗ್ಸ್ ವಿಚಾರಗಳು. ಗಾಂಜಾದಲ್ಲಿ ಇದ್ದಾರೆ. ಗಾಂಜಾ ಏನು ಗೊತ್ತಾ ನಿಮಗೆ, 1000 ನಶೆಗಳಲ್ಲಿ ಒಂದು ಸಣ್ಣ ನಶೆ. ನಿಮಗೆ ಸ್ನೇಕ್ ಬೈಟ್ ಅನ್ನೋಂಥ ನಶೆ ಇದೆ ಶ್ರುತಿ, ನಿಮ್ಗೆ ಬಹಳ ಆಶ್ಚರ್ಯ ಆಗ್ಬೋದು. ಸತ್ತಾವ ಅಂದರೆ ಮ್ಯಾಕ್ಸಿಮಮ್ ಏನು ಅಂತಂದರೆ ವಿಷಪೂರಿತ ಹಾವಿರುತ್ತೆ, ಅದನ್ನೊಂದು ಡಬ್ಬದಲ್ಲಿ ಹಾಕಿರ್ತಾರೆ. ಅದನ್ನು ನಶೆಯ ಪರಾಕಾಷ್ಠೆ ಏನಪ್ಪ ಅಂತಂದರೆ ಈ ಲಿಪ್ ಇದೆಯಲ್ಲ, ಸಾರಿ ನಾಲಿಗೆ ಇದೆಯಲ್ಲ, ನಾಲಿಗೆಗೆ ಬೈಟ್ ಮಾಡಿಸೋದು, ಸ್ನೇಕ್ ಬೈಟ್ ಅಂತ ಹೇಳ್ತಾರೆ. ಅದನ್ನ ಹಿಂಗೆ ಓಪನ್ ಮಾಡ್ತಾರಂತೆ, ಅದು ಹಿಂಗೆ ಬೈಟ್ ಮಾಡಿಸೋದು. ಇಷ್ಟು ಲಕ್ಷ ಏನೋ ಇದೆ, ಅದರಲ್ಲಿ ನಶೆಯಲ್ಲಿ ತೇಲ್ತಾ ಇರೋದು ಅಂತ ಆ ಥರ. ಸೊ ಇದಕ್ಕೆ ಒಂದು ಸೂಕ್ತವಾದಂಥ ಕಾನೂನನ್ನು ಭಾರತದಲ್ಲಿ ತರಲೇಬೇಕಾಗತ್ತೆ. ಎಷ್ಟೆಷ್ಟು ಡ್ರಗ್ಸ್ಗಳನ್ನು ಹಿಡಿಯಲಾಯಿತು, ಎಂತೆಂಥ ಡ್ರಗ್ಸ್ಗಳಿದೆ. ನಾವು ಇದು ಯಾವುದು ಗಾಂಜಾ ಅಂತ ಹೇಳ್ತೀವಲ್ಲ, ಅದು 100 ಡ್ರಗ್ಸ್ಗಳ ಕೊನೆ ಐಟಮು. ನಮಗೆ ಬಾಕಿ ಹೆಚ್ಚು ಮಾಹಿತಿಗಳು ಕೂಡ ಇಲ್ಲ. ಓಕೆ, ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ರೇವ್ ಪಾರ್ಟಿ ಅಸ್ತ್ರ ಬಳಕೆಗೆ ಮುಂದಾಗಿದೆ. ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ, ಅನಾವರಣಗೊಂಡಿದೆ ಸರ್ಕಾರದ ಅವ್ಯವಸ್ಥೆ. ಬೆಂಗಳೂರಿನಲ್ಲಿ ಅನೈತಿಕ ಕೂಟಗಳು ಎಲ್ಲೇ ಮೀರ್ಬಿಟ್ಟಿದೆ ಅಂತ ವಾಗ್ದಾಳಿ. ಸಿಲಿಕಾನ್ ಸಿಟಿ ಈಗ ಮಾದಕ ವಸ್ತುಗಳ ಅಡ್ಡಿಯಾಗ್ಬಿಟ್ಟಿದೆ. ಎಗ್ಗಿಲ್ಲದೆ ನಡೀತಾ ಇದೆ ಗಾಂಜಾ ಡ್ರಗ್ ರೇವ್ ಪಾರ್ಟಿ. ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಸಹಜವಾಗಿ ಇಂಥ ವಿಚಾರಗಳು ಬೆಳಕಿಗೆ ಬಂದಾಗ ಅದನ್ನೇ ಅಸ್ತ್ರ ಮಾಡ್ಕೊಳ್ಳೋದು, ಈ ರೀತಿ ಟ್ವೀಟ್ ಮಾಡೋದು, ಆಕ್ರೋಶ ವ್ಯಕ್ತವಾಗೋದು ಸಹಜವಾಗಿ ನೋಡಿದ್ದೀವಿ. ಅದೇ ರೀತಿ ಈಗ ಬಿಜೆಪಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಉಡ್ತಾ ಸಿನಿಮಾ ಬಂದಿತ್ತು, ಪಂಜಾಬ್ನಲ್ಲಿ ವಿಪರೀತವಾಗಿ ಡ್ರಗ್ಸ್ಗಳು. ಯಾಕಂದ್ರೆ ಪಾಕಿಸ್ತಾನದ ಬಾರ್ಡರ್ ಅಲ್ಲೆಲ್ಲ ಮಕ್ಕಳು ಹಾಳಾಗೋಗ್ಬಿಟ್ಟಿದ್ದಾರೆ. ಸೊ ಅದೇ ಅಂದ್ರೆ ಉಡ್ತಾ ಪಂಜಾಬ್ ಅಂತೇಳಿ ಸಿನಿಮಾ ಕೂಡ ಬಂದಿತ್ತು. ಈಗಲೂ ಅಲ್ಲಿ ಬಹಳ ಬಹಳ ಡೇಂಜರ್. ಯಾಕಂದ್ರೆ ಪಾಕಿಸ್ತಾನದ ಆ ಸೈಡ್ ಹಿಂಗೆ ಬಿಸಾಕ್ಬಿಟ್ಟು ಮತ್ತೊಂದು ಕವರ್ ಎಲ್ಲ ಮಾಡ್ತಾರೆ. ಒಂದು ನಿಜ, BJP ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಬೇಕು. ಆದರೆ ಹೋರಾಟಗಳು ಕೇವಲ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಟೀಕಿಸುವ ಬದಲಾಗಿ ಇದಕ್ಕೆ ಸೊಲ್ಯೂಷನ್ ಏನು, ಯಾರು ಮಾತಾಡುವವರು? ನಾವು ಕೇವಲ ರಾಷ್ಟ್ರದ ಬಗ್ಗೆ ಮಾತಾಡ್ತೀವಿ. ರಾಷ್ಟ್ರ ಉಳಿಬೇಕು ಅಂತಂದರೆ ಈ ಯುವಜನಾಂಗ ಈ ಡ್ರಗ್ಸ್ ದಂಧೆ ಮತ್ತೊಂದರಿಂದ ಹೊರಬರಬೇಕಾಗತ್ತೆ. ಏನು ಮಾಡಬಲ್ಲಿರಿ ನೀವು, ಅದು ಕೂಡ ಮಾಡಿ. ನೀವು ಕಾಂಗ್ರೆಸ್ ಆಡಳಿತದ ವಿರುದ್ಧ ಪ್ರೊಟೆಸ್ಟ್ ಮಾಡೋದ್ರ ಜೊತೆಗೆ ಸಲಹೆಗಳನ್ನು ಕೂಡ ಕೊಡಿ ದಯವಿಟ್ಟು. ಏನು ಮಾಡಬೇಕು, ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶ ಈ ರೀತಿ ಏನು ವ್ಯಸನ ಮುಕ್ತ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಕೂಡ ಕೊಟ್ಟರೆ ಒಳ್ಳೆಯದು. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್